Brought to you by Vigard. ಇನ್ನು ರಾಜ್ಯ ರಾಜಕಾರಣದ ವಿಚಾರಕ್ಕೆ ಬರೋದಾದ್ರೆ ದಾರಿ ತಪ್ಪಿದ ಮಾತಿಗೆ ಕುಮಾರಸ್ವಾಮಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ಗ್ಯಾರಂಟಿಯನ್ನ ಟೀಕಿಸೋಕೆ ಹೋಗಿ ಎಚ್ಡಿಕೆ ವಿವಾದಕ್ಕೀಡಾಗಿದ್ದಾರೆ. ಇದನ್ನೇ ಕಾಂಗ್ರೆಸ್ ಬಂಡವಾಳ ಮಾಡಿಕೊಂಡು ಈಗ ತಂತ್ರವನ್ನು ರೂಪಿಸ್ತಾ ಇದೆ. ಇವತ್ತು ಕೂಡ ಒಂದಷ್ಟು ಮಾತಿನ ಸಮರ ಮುಂದುವರಿಯಿತು. ಎಚ್ಡಿಕೆ ವಿರುದ್ಧ ಡಿಸಿಎಂ ಡಿಕೆ ಮತ್ತೆ ಬೆಂಕಿ ಉಗುಳಿದ್ದಾರೆ. ಹೆಣ್ಮಕ್ಳಿಗೆ ರೇಟ್ ಎಷ್ಟು ಅಂತ ಕೇಳಿದಿರಿ ಕುಮಾರಣ್ಣ, ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತದೆ. ಏನು ಗ್ಯಾರಂಟಿ ಏನಿದೆ? ಪಿಕ್ ಪ್ಯಾಕೆಟ್ ಗ್ಯಾರಂಟಿ ಇದೆ. ಅವ್ನು ಪಿಕ್ ಪಾಕೆಟ್ ರೂಢಿ ಅಲ್ಲ ಅವನಿಗೆ. ರಾಜಕಾರಣದಲ್ಲಿ ಒಮ್ಮೆ ಹೊತ್ತಿದ ಮಾತಿನ ಬೆಂಕಿ ಅಷ್ಟು ಬೇಗ ಆರೋಲ್ಲ. ಎಚ್ಡಿಕೆ ಮತ್ತು ಡಿಕೆ ಮಧ್ಯೆ ನಡೆಯುತ್ತಿರೋ ಮಾತಿನ ಕಾಳಗವು ಅದೇ ರೀತಿಯಾಗಿದೆ. ಗ್ಯಾರಂಟಿ ಟೀಕಿಸುವ ಬರದಲ್ಲಿ ಹಳ್ಳಿ ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಎಚ್ಡಿಕೆ ಹೇಳಿದ್ರು. ಇದನ್ನೇ ಡಿಕೆ ಅಸ್ತ್ರ ಮಾಡಿಕೊಂಡು ಟೀಕಾ ಪ್ರಹಾರವನ್ನೇ ನಡೆಸಿದ್ರು. ಡಿಕೆ ಮಾತಿಗೆ ಕುಮಾರಸ್ವಾಮಿ ಕೂಡ ತಿರುಗೇಟು ಕೊಟ್ಟಿದ್ರು. ಇವತ್ತು ಈ ಕಥನ ಮತ್ತೊಂದು ದಿಕ್ಕಿಗೆ ಹೊರಳಿದೆ. ಇದು 96-97ರಲ್ಲಿ ನಡೆದಂತ ಘಟನೆ. ಒಂದು ಮಗುನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲಿ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸೈನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಮಿಸ್ಟರ್ ಕುಮಾರಸ್ವಾಮಿ ಹೇಳ್ತಾ ಇದ್ದೀನಿ. ಲೆಟ್ ಅಸ್ ಡಿಬೇಟ್ ಇನ್ ದಿ ಅಸೆಂಬ್ಲಿ. ಹೆಣ್ಣು ಮಕ್ಕಳ ಕಿಡ್ನಾಪ್ಗೆ ದಾಖಲೆ ಇದೆ. ಎಚ್ಡಿಕೆ ಸ್ಫೋಟಕ ಹೇಳಿಕೆ. ಮಹಿಳೆಯರನ್ನ ಕಿಡ್ನಾಪ್ ಮಾಡಿ ಬೆದರಿಸಿ ಜಮೀನು ಬರೆಸಿಕೊಂಡಿದ್ದಾರೆ ಅಂತ ಡಿಕೆ ವಿರುದ್ಧ ನಿನ್ನೆ ಕುಮಾರಸ್ವಾಮಿ ಆರೋಪ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಕೆ ಯಾವ ಹೆಣ್ಮಕ್ಳು ಯಾವ ಜಮೀನು ಅಂತ ಗರಂ ಆಗಿದ್ದಾರೆ. ಇಂದು ಮತ್ತೆ ಡಿಕೆಗೆ ಉತ್ತರ ಕೊಟ್ಟಿರುವ ದಳಪತಿ ಎಲ್ಲದಕ್ಕೂ ನನ್ನ ಬಳಿ ದಾಖಲೆ ಇವೆ ಎಂದಿದ್ದಾರೆ. ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಬೆದರಿಸಿ ಅವತ್ತಿಂದ ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ. ಪರ್ಸನಲ್ ಅಟ್ಯಾಕು, ಮತ್ತೊಂದು ಅಟ್ಯಾಕು, ಏನೇನೋ ಯಾವುದೋ ಹೆಣ್ಮಕ್ಳು ಕೈಲಿ ಜಮೀನು ಬರ್ಸ್ಕೊಬಿಟ್ಟಿದ್ವಿ. ಯಾವ ಹೆಣ್ಮಕ್ಳು ಮಗು ಬಂಡೆ ಹೊಡೆದಿದ್ದು ನನ್ನ ಬಂಡೆ ರೀ, ನನ್ನ ಕಲ್ಲು, ನನ್ನ ಆಸ್ತಿ. ಇದು 96-97ರಲ್ಲಿ ನಡೆದಂಥ ಘಟನೆ. ಚೆಕ್ ಬೇಕಾ ಕೊಟ್ಟಿರೋದು? ಚೆಕ್ ಡಿಸೈನರ್ ಮಾಡಿರೋದು ಬೇಕಾ? ಎಲ್ಲ ಇಟ್ಟಿದ್ದೀವಪ್ಪ. ಏನು ಮಾಡಿದ್ವಿ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಒಂದು ಮಗುನ ಕರ್ಕೊಂಡೋಗಿ ಕಿಡ್ನಾಪ್ ಮಾಡಿ ಅದೇ ಬೆಂಗಳೂರು ಮೈಸೂರು ರೋಡಲ್ಲಿ ಜಮೀನು ಬರ್ಸ್ಕೊಳ್ಳಿಕ್ಕೆ ಏನೇನು ನಡೆಸಿದಿರಿ? ಇತಿಹಾಸಗಳಿದೆ. ಇಷ್ಟೆಲ್ಲ ಮಾತಿನ ಸಮರದ ಮಧ್ಯೆ ಎಚ್ಡಿಕೆ ಬಗ್ಗೆ ಡಿಸಿಎಂ ಡಿಕೆ ಮೃದುವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಕುಮಾರಸ್ವಾಮಿ ಬಗ್ಗೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ, ಆದರೆ ಬಂಡೆ ಕಲ್ಲು ಚೋರಿ ವಿಷ ಕೊಟ್ರು ಅನ್ನೋದು ಯಾಕೆ ಅಂತ ಡಿಕೆ ಪ್ರಶ್ನಿಸಿದ್ದಾರೆ. ಪರ್ಸ್ನಲಿ ನಾನು ಅವ್ರಿಗೆ ಭಾಳ ಗೌರವ ಕೊಡ್ತಿದ್ದೆ, ಈಗೂ ಕೊಡ್ತೀನಿ, ಮುಂದೆನೂ ಕೊಡ್ತೀನಿ. ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಹೊಡೆದ್ಬಿಟ್ಟ, ಚೂರಿ ಹಾಕ್ಬಿಟ್ಟ, ವಿಷ ಕೊಟ್ಬಿಟ್ಟ. ಇವೆಲ್ಲ ಹಿರಿಯರಿಗೆ ಗೌರವ ಕೊಡುವಾಗ ಗೌರವನ ಸ್ವೀಕಾರ ಮಾಡಬೇಕು. ಪಾಲಿಟಿಕ್ಸಲ್ಲಿ ಯಾವುದು ಶಾಶ್ವತ ಇಲ್ಲ. ಈ ಮಧ್ಯೆ ಎಚ್ಡಿಕೆ ಹೇಳಿಕೆಯನ್ನೇ ಕಾಂಗ್ರೆಸ್ ಬಂಡವಾಳ ಮಾಡಿಕೊಳ್ಳೋ ಪ್ಲಾನ್ ಮಾಡಿದೆ. ಎಚ್ಡಿಕೆ ಹೇಳಿಕೆಯನ್ನೇ ಮನೆ ಮನೆಗೆ ತಲುಪಿಸೋಕೆ ಸ್ಥಳೀಯ ನಾಯಕರಿಗೆ, ಗ್ಯಾರಂಟಿ ಸಮಿತಿ ಸದಸ್ಯರಿಗೆ ಸೂಚನೆ ನೀಡಲಾಗಿದೆ. ಅಷ್ಟೇ ಅಲ್ಲ, ಚುನಾವಣೆಯವರೆಗೂ ಕುಮಾರಸ್ವಾಮಿ ಹೇಳಿಕೆಯನ್ನ ಜೀವಂತವಾಗಿರಿಸಲು ಕಾಂಗ್ರೆಸ್ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, TV9. Brought to you by Vigard.